ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸ್ಗೆ ಸಂಬಂಧಪಟ್ಟದ್ದು ಖೋ ಈ ಒಂದು ವಿಷಯ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಇದು ಕ್ಲಾಸ್ 1 ಆಗಿರ್ತೈತೆ. ಗ್ರೂಪ್ ಗೇಮ್ಸ್ ಮೇಲೆ ಒಂದು ಕಡೆ ನಾನು ಏನು ಮಾಡ್ತಾಯಿದ್ದೀನಿ, ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅನಾಟಮಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು ಕ್ಲಾಸ್ ಆಗಿದೆ, ಅದನ್ನು ಕೂಡ ಕ್ಲಾಸ್ಗಳು ಕಂಟಿನ್ಯೂ ಆಗ್ತಾ ಹೋಗ್ತವೆ. ಇನ್ನೊಂದು ಕಡೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಏನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದಾವೆ ಅವು ಒಂದು ಕಡೆ ಒಂದೊಂದು ಕ್ಲಾಸ್ ಮಾಡ್ತಾ ಹೋಗ್ತೀನಿ. 3 ಡೈಲಿ ಒಂದೊಂದು ಕ್ಲಾಸ್ ನೋಡ್ತಾ ಹೋಗೋಣ. ಯಾಕೆಂದರೆ ವಿಷಯ ಲೆಂತಿ ಇದೆ, ಅದಕ್ಕೋಸ್ಕರ ನಮ್ಮ ಸಿಲೆಬಸ್ಸು ಕವರ್ ಆಗಬೇಕು. ಹಾಗಾಗಿ ನೀವು 3 ವಿಡಿಯೋಗಳನ್ನು ನೋಡ್ಕೊಳ್ಳೇಬೇಕು. ಜಾಸ್ತಿ ಜನ ಏನು ಮಾಡ್ತಾ ಇಲ್ಲ ಅಂದರೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ನೋಡ್ತಾ ಇಲ್ಲ. ನೀವು ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ ಅದು ನೋಡ್ತಾ ಇಲ್ಲ, ಬೇರೆ ನೋಡ್ತಾ ಇದ್ದೀರಾ ಜಾಸ್ತಿ. ಆದರೆ ನೀವು ನೋಡಲಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ನೀವು ಓನಾದರೂ ಸ್ಟಡಿ ಮಾಡಲೇಬೇಕು. ಯಾಕೆಂದರೆ ಆ ಪಠ್ಯಪುಸ್ತಕಗಳು ಸ್ವಲ್ಪ ಬೋರ್ ಇದ್ದಾವೆ. ಆದರೆ ನಾವು ಥಿಯರಿ ಪ್ರಾಕ್ಟಿಕಲ್ ಎರಡೂ ಕೂಡ, ತಾತ್ವಿಕ ವಿಭಾಗ ಪ್ರಾಯೋಗಿಕ ವಿಭಾಗ ಎರಡೂ ಕೂಡ ನಮ್ಮದು ಎಕ್ಸಾಮ್ಗೆ ಅವು ನೋಡ್ಕೊಳ್ಳೇಬೇಕು. ಅವು ಮೇನ್ ಬೇಸಿಕ್ ಆಗಿರ್ತವೆ. ಯಾಕೆಂದರೆ ಒಂದೊಂದು ಸರಿ ಆಥರ್ ಟೆಕ್ಸ್ಟ್ ಬುಕ್ಕಲ್ಲಿ ಮೆಜರ್ಮೆಂಟ್ ತಪ್ಪು ಕೊಟ್ಟಿರ್ತಾರೆ, ಆದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಂಡು ನಾವು ತಿದ್ದುಪಡಿ ಮಾಡ್ಕೊಳ್ಬೇಕು. ಅದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಫೈನಲ್ ಆಗಿರ್ತವೆ. ಹಾಗಾಗಿ ಅವನು ಆ ಒಂದು ತರಗತಿಗಳನ್ನು ಕೂಡ ವೀಕ್ಷಿಸಿ ಅವನು ಮಾಡ್ತಾ ಹೋಗ್ತೀನಿ. ಹಾಗಾಗಿ 3 ತರಗತಿಗಳನ್ನು ಡೈಲಿ ನೀವು ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಖೋ ಭಾರತೀಯ ಕ್ರೀಡೆಯಾಗಿದೆ. ಖೋ ಏನಾಗಿದೆ, ಭಾರತೀಯ ಆಟ. ಹಾಗೆ ಕಬಡ್ಡಿ ಕೂಡ ಒಂದು ಭಾರತೀಯ ಕ್ರೀಡೆಯಾಗಿದೆ. ಖೋನು ಕೂಡ ಒಂದು ಭಾರತೀಯ ಕ್ರೀಡೆಯಾಗಿದೆ. ಖೋ ಎಲ್ಲಿ ಹುಟ್ಕೊಳ್ತು ಅಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಹುಟ್ಕೊಳ್ತೈತೆ. ಅಂದಿನ ರಾಜರು ಹೋಳಿ, ದೀಪಾವಳಿ ಹಬ್ಬಗಳಲ್ಲಿ ಏನು ಮಾಡ್ತಾಯಿದ್ರು, ಮನೋರಂಜನೆಗಾಗಿ ಈ ಒಂದು ಆಟಗಳನ್ನು ಆಡ್ತಾಯಿದ್ರು. ತಿಲಕ್ ಆಗಿರ್ಬೋದು, ಗೋಖಲೆ ಆಗಿರ್ಬೋದು, ಪರಂಜಕೆ ಆಗಿರ್ಬೋದು, ಮುಂತಾದ ರಾಷ್ಟ್ರ ನಾಯಕರು ಏನು ಮಾಡ್ತಾಯಿದ್ರು, ಈ ಒಂದು ಕಬಡ್ಡಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಶ್ರಮ ವಹಿಸ್ತಾಯಿದ್ರು. ಇತಿಹಾಸ ತಜ್ಞರ ಪ್ರಕಾರ ಖೋ ಅಂದರೆ ಏನು ಅಂತಂದರೆ ಸಂಸ್ಕೃತದಲ್ಲಿ ಶೂ ಅಂಥೇಳಿ ಕರಿತೀವಿ. ಖೋ ಅಂದರೆ ನೋಡಲಿ, ಇತಿಹಾಸ ತಜ್ಞರ ಪ್ರಕಾರ ಖೋ ಎಂಬ ಪದವು ಸಂಸ್ಕೃತದ ಶೂ ಎಂಬ ಧಾತುವಿನಿಂದ ಬಂದಿದೆ. ಟಚ್ ಗೋ ಅಂದರೆ ಮುಟ್ಟು ಓಡು ಅಂತ ಅರ್ಥ. ನಾವು ಟಚ್ ಆ್ಯಂಡ್ ಖೋ ಅಂತ ಕರಿತೀವಲ್ಲ, ಅಲ್ಲಿ ನಾವು ಮುಟ್ಟೆ ಖೋ ಕೊಡಬೇಕು. ಇದು ಯಾವ ಪದದಿಂದ ಬಂದಿದೆ ಅಂತೇಳಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಓಲ್ಡ್ ಕ್ವಶನ್ ಪೇಪರಲ್ಲಿ. ಹಾಗಾಗಿ ಇದೊಂದು ನಾವು ನೆನಪಿಟ್ಕೊಳ್ಳಬೇಕು. ಸಂಸ್ಕೃತದ ಶೂ ಎಂಬ ಧಾತುವಿನಿಂದ ಬಂದಿದೆ ಅಂತೇಳಿ ನಾವು ಇಲ್ಲಿ ಗಮನದಲ್ಲಿಟ್ಕೋಬೇಕು. ಪುಣೆಯ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ ಏನು ಮಾಡ್ತಂದರೆ 1914ರಲ್ಲಿ ಖೋಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಜಾರಿಗೆ ತರ್ತೈತೆ. ಆಮೇಲೆ ಏನಾಯಿತು ಅಂತಂದರೆ 1924ರಲ್ಲಿ ಬರೋಡಾ ಜಿಮ್ಖಾನಾದವರು ಏನು ಮಾಡ್ತಾರೆ, ಈ ಆಟದ ಅನೇಕ ನಿಯಮಗಳನ್ನು ಏನು ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಪ್ರಪ್ರಥಮವಾಗಿ ಯಾವಾಗ ಜಾರಿಗೆ ಬಂದವು ನಿಯಮಗಳು ಅಂತಂದರೆ 1914ರಲ್ಲಿ. ಆದರೆ 1924ರಲ್ಲಿ ಏನು ಮಾಡ್ತಾರೆ, ಬರೋಡಾ ಜಿಮ್ಖಾನಾ ಸಂಸ್ಥೆಯವರು ಈ ಆಟದ ಕೆಲವು ನಿಯಮಗಳು ಏನು ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. 1935ರಲ್ಲಿ ಏನು ಮಾಡ್ತಾರೆ, ಖೋಗೆ ಸಂಬಂಧಪಟ್ಟಂಥ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕ ಯಾವುದಂದರೆ ರೂಲ್ಸ್ ಆಫ್ ಖೋ ಅಂಥೇಳಿ. 1936ರಲ್ಲಿ ಏನು ಮಾಡ್ತಾರೆ, ಖೋ ಆಟವನ್ನು ಬರ್ಲಿನ್ ಒಲಿಂಪಿಕ್ಸ್ಗೆ ಸೇರ್ಪಡೆ ಮಾಡ್ತಾರೆ. ಇದು ಎಕ್ಸಾಮಲ್ಲಿ ಕೇಳ್ತಾರೆ. ಎಲ್ಲನೂ ಇಂಪಾರ್ಟೆಂಟ್, ಪ್ರತಿಯೊಂದು ಪಾಯಿಂಟ್ಸು ಇಂಪಾರ್ಟೆಂಟು. 1936ರಲ್ಲಿ ಏನಾಯಿತು, ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಕಬಡ್ಡಿಯನ್ನು ಪ್ರದರ್ಶನ ಮಾಡಲಾಯಿತು. 1957ರಲ್ಲಿ ಏನು ಮಾಡ್ತಾರೆ, ಅಖಿಲ ಭಾರತ ಖೋ ಫೆಡರೇಷನ್ ಅಂದರೆ ಒಂದು ಸಂಸ್ಥೆ ಸ್ಥಾಪನೆ ಆಗ್ತೈತೆ. ಪ್ರತಿಯೊಂದು ಗೇಮ್ಸಿಗೂ ಒಂದೊಂದು ಸಂಸ್ಥೆ ಇರ್ತವೆ. ಆ ಸಂಸ್ಥೆ ಏನು ಮಾಡ್ತಾವೆ ಅಂದರೆ ಆ ಗೇಮ್ಸ್ಗೆ ಸಂಬಂಧಪಟ್ಟಂಥ ರೂಲ್ಸು ರೆಗ್ಯುಲೇಷನ್ನು ಅದರ ಅಭಿವೃದ್ಧಿಗೆ ಶ್ರಮ ವಹಿಸ್ತವೆ. ಹಾಗಾಗಿ ಖೋ ಯಾವುದು ಸಂಸ್ಥೆ ಅಂದರೆ KKFI ಇದು ಸಂಸ್ಥೆ. ಇದ್ರ ವಿಸ್ತರಣೆ ಕೇಳ್ತಾರೆ, ಖೋ ಫೆಡರೇಷನ್ ಆಫ್ ಇಂಡಿಯಾ, ಅಖಿಲ ಭಾರತ ಖೋ ಫೆಡರೇಷನ್ ಅಂಥೇಳಿ ಕರಿತೀವಿ. ಅದು 1957ರಲ್ಲಿ ಜಾರಿಗೆ ಬರ್ತೈತೆ. 1960ರಲ್ಲಿ ಪ್ರಥಮ ಬಾರಿಗೆ ಏನು ಮಾಡ್ತಾರೆ, ಖೋ ಚಾಂಪಿಯನ್ಶಿಪ್ ನಡೀತೈತೆ. ಅದು ಎಲ್ಲಿ ನಡೀತೈತೆ ಅಂತಂದರೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೀತೈತೆ. ಖೋ ಆಟ ಯಾವ ಒಂದು ದಿಕ್ಕಿಗೆ ಇರ್ತೈತೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಅದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಹಾಕಿರ್ತಾರೆ. ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಏನು ಮಾಡ್ತಾರೆ, ಖೋ ಹಾಕಿರ್ತಾರೆ. ಅದ್ರ ಮೆಜರ್ಮೆಂಟು ತಿಳಿಸ್ತೀನಿ, ಮುಂದೆ ಬರ್ತೈತೆ. ಇವಾಗ ನೋಡಿರಿ, ಖೋ ಆಟದ ಮೈದಾನದ ಅಳತೆ ನೋಡ್ರಿ, ಮೈದಾನ ಎಷ್ಟಿರ್ತೈತೆ ಅಂತೇಳಿ
ಇದು ಪುರುಷ ಮಹಿಳೆ ಜೂನಿಯರ್ ಬಾಲಕ ಬಾಲಕಿಯರ ಪ್ರೌಢಶಾಲಾ ವಿಭಾಗ ಬಾಲಕ ಬಾಲಕಿಯರಿಗೆ. ಮೈದಾನ ಅಥವಾ ಗ್ರೌಂಡ್ ಎಷ್ಟಿರ್ತೈತೆ ಅಂದರೆ ಉದ್ದ ಬಂದುಬಿಟ್ಟು 27 ಮೀಟರ್ ಇರ್ತೈತೆ, ಅಗಲ ಎಷ್ಟಿರ್ತೈತೆ 16 ಮೀಟರ್ ಇರ್ತೈತೆ. ಹಾಗಾದರೆ ಸಬ್ ಜೂನಿಯರ್ಸ್ ಪ್ರೈಮರಿ ಮಕ್ಕಳಿಗೆ ಎಷ್ಟಿರ್ತೈತೆ, ಹೈಯರ್ ಪ್ರೈಮರಿ ಮಕ್ಕಳಿಗೆ ಅಂತಂದರೆ 23 ಪಾಯಿಂಟ್ ಉದ್ದ ಇರ್ತೈತೆ, 23 ಉದ್ದ ಇರ್ತೈತೆ, 14 ಮೀಟರ್ ಅಗಲ ಇರ್ತೈತೆ. ಅಂಕಣ ಅದು ಗ್ರೌಂಡ್ ಆಯಿತು. ಈಗ ಅಂಕಣ, ಗ್ರೌಂಡ್ ಬೇರೆ ಅಂಕಣ ಬೇರೆ, ಇದು ನಿಮ್ಗೆ ಗೊತ್ತಿರಬೇಕು. ಇದು ಅಂಕಣ ಇದೆ ಅಂದರೆ ಸುತ್ತ ಈ ಥರ ಗ್ರೌಂಡ್ ಇರ್ತೈತೆ. ಇವಾಗ ಅಂಕಣ ನೋಡಿರಿ, ಅಂಕಣ ಎಷ್ಟಿದೆ ಅಂದರೆ 3 ಮೀಟರ್ ಕಡಿಮೆ ಮಾಡ್ಕೋಬೇಕಿಲ್ಲಿ. ಪುರುಷರಿಗೆ ಮಹಿಳೆಯರಿಗೆ ಜೂನಿಯರ್ ಬಾಲಕ ಬಾಲಕಿಯರಿಗೆ ಎಷ್ಟಿರ್ತೈತಿ ಅಂಕಣ ಅಂದರೆ 24 ಮೀಟರ್ ಉದ್ದ ಇರ್ತೈತಿ, 16 ಮೀಟರ್ ಅಗಲ ಇರ್ತೈತಿ. ಅಗಲ ಸೇಮ್, ಇದು ಮೈದಾನದ ಮತ್ತು ಕೋರ್ಟಿಂದ ಅಗಲ ಸೇಮ್ ಬರ್ತೈತಿ. ಹಾಗಾದರೆ ಸಬ್ ಜೂನಿಯರ್ಸ್ಗೆ ಎಷ್ಟಿರ್ತಂದರೆ 20 ಮೀಟರ್ ಉದ್ದ ಇರ್ತೈತೆ, 14 ಮೀಟರ್ ಅಗಲ, ಇಲ್ಲೂ ಅಗಲ ಸೇಮ್ ಬರ್ತೈತಿ. ಒಟ್ಟಿನಾಗಿ ಇಲ್ಲಿ 3 ಮೈನಸ್ ಮಾಡ್ಕೋಬೇಕು ಅಂತ ಅರ್ಥ. ಕೊನೆಗೆರೆಯಿಂದ ಕಂಬದ ಗೆರೆ, ಏನು ಕಂಬದ ಗೆರೆ ಇರ್ತೈತಲ್ಲ ಆ ಒಂದು ಕಂಬದ ಗೆರೆಯಿಂದ ಕೊನೆಯ ಗೆರೆಗೆ ಎಷ್ಟಿರ್ತೈತೆ ಅಂತಂದರೆ ಈ ರೀತಿ ಏನಿರ್ತೈತೆ, ಇಲ್ಲಿ ಮುಕ್ತ ವಲಯ ಅಂತ ತಿಳ್ಕೊರಿ. ಈ ಮುಕ್ತ ವಲಯದಲ್ಲಿ ಏನಿರ್ತೈತೆ ಕಂಬ ಇರ್ತೈತೆ. ಕಂಬದ ಗೆರೆ ಅಂತ ಇಲ್ಲಿ ಕೊನೆ ಗೆರೆ ಅಂದರೆ ಕೋಟಿನ ಕೊನೆ ಗೆರೆ. ಈ ಒಂದು ಕಂಬ ಇಲ್ಲಿದೆ ಅಂದರೆ ಈ ಒಂದು ಕಂಬದ ಗೆರೆಯಿಂದ ಎಷ್ಟಿರ್ತೈತೆ ಕೊನೆ ಗೆರೆಗೆ ಅಂತ ಕೇಳಿದ್ರೆ ಅದು 1.50 ಮೀಟರ್ ಇರ್ತೈತೆ. ಎಷ್ಟಿರ್ತೈತೆ 1.50. ಇದು ಎಲ್ಲರಿಗೂ ಸೇಮ್ ಇರ್ತೈತೆ. ಇದು ಮಹಿಳೆಯ ಪುರುಷ ಮತ್ತು ಜೂನಿಯರ್ಸ್ ಬಾಲಕರಿಗೂ ಸಬ್ ಜೂನಿಯರ್ಸ್ ಬಾಲಕರಿಗೂ ಎಲ್ಲರಿಗೂ ಸೇಮ್ ಇರ್ತೈತೆ. ಈಗ ಕಂಬದ ಗೆರೆಯಿಂದ ಮೊದಲನೇ ಗೆರೆ, ಇದು ಕಂಬದ ಗೆರೆ ಅಂತ ತಿಳ್ಕೊರಿ. ಕಂಬದ ಗೆರೆಯಿಂದ ಮೊದಲನೇ ಗೆರೆ, ಇದೇನು ಮೊದಲನೇ ಗೆರೆ ಬರ್ತೈತಿ. ಒಂದು ಕಂಬದ ಗೆರೆಯಿಂದ ಮೊದಲನೇ ಗೆರೆಗೆ ಎಷ್ಟಿರ್ತೈತೆ ಅಂತೇಳಿ ಇಲ್ಲಿ ಕೇಳಿದರೆ ಅದು 2.55 ಮೀಟರ್ ಇರ್ತೈತೆ. ಮಹಿಳೆ ಪುರುಷ ಜೂನಿಯರ್ಸ್ ಬಾಲಕರಿಗೆ ಬಾಲಕ ಬಾಲಕರಿಬ್ಬರಿಗೂ ಸೇಮ್ ಇರ್ತೈತೆ ಇದು. ಈಗ ಸಬ್ ಜೂನಿಯರ್ಸಿಗೆ ಎಷ್ಟಿರ್ತೈತೆ ಅಂದರೆ ಅದು 2.15 ಮೀಟರ್ ಇರ್ತೈತೆ. ಈಗ ಒಂದನೇ ಗೆರೆಯಿಂದ ನಂತರದ ಗೆರೆ ನೋಡ್ರಿ, ಇದು ಏನಾಯ್ತು, ಇದು ಕೊನೆ ಗೆರೆ ಆಯಿತು, ಇದು ಕಂಬದ ಗೆರೆ ಆಯಿತು, ಇದು ಮೊದಲನೇ ಗೆರೆ ಆಯಿತು. ಇವಾಗ ಒಂದನೇ ಗೆರೆ, ಇದು ಒಂದನೇ ಗೆರೆ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದನೇ ಗೆರೆಯಿಂದ ನಂತರದ ಗೆರೆಗೆ ಎಷ್ಟಿರ್ತೈತೆ ಅಂತಂದರೆ ಒಂದನೇ ಗೆರೆಯಿಂದ ನಂತರದ ಗೆರೆಗೆ ಎಷ್ಟಿರ್ತೈತೆ ಅಂತಂದರೆ 2.30 ಮೀಟರ್ ಇರ್ತೈತೆ. ಎಷ್ಟಿರ್ತೈತೆ 2.30 ಮೀಟರ್ ಇರ್ತೈತೆ. ಇದು ಪುರುಷ ಮಹಿಳೆ ಮತ್ತು ಜೂನಿಯರ್ಸ್ ಬಾಲಕರಿಗೆ. ಸಬ್ ಜೂನಿಯರ್ಸಿಗೆ ಅವರಿಗೆ ಎಷ್ಟಿರ್ತೈತೆ ಅಂತಂದರೆ 1.90 ಮೀಟರ್ ಇರ್ತೈತೆ ಒಂದನೇ ಗೆರೆಯಿಂದ ನಂತರದ ಗೆರೆಗೆ. ಇವಾಗ ಕಂಬದಿಂದ ಕಂಬಕ್ಕೆ, ಕಂಬದಿಂದ ಕಂಬಕ್ಕೆ ಇರುವಂಥ ದೂರ, ಇಲ್ಲಿಂದು ಕೊನೆಗೆರೆ, ಇದು ಕಂಬದ ಗೆರೆ ಅಂತ ತಿಳ್ಕೊರಿ. ಈ ಒಂದು ಕಂಬದ ಗೆರೆಯಿಂದ ಈ ಒಂದು ಕಂಬಕ್ಕೆ ಎಷ್ಟಿರ್ತೈತೆ ಅಂಥೇಳಿ ಕೇಳ್ತಾಯಿದ್ದಾರೆ. ಇವಾಗ 24 ಮೀಟ್ರ್ ಇರ್ತೈತೆ. ಎಷ್ಟಿರ್ತೈತೆ 24 ಮೀಟ್ರ್ ಇರ್ತೈತೆ. ಇವರಿಗೆ 20 ಮೀಟ್ರ್ ಇರ್ತೈತೆ. ಪುರುಷ ಮಹಿಳೆ ಜೂನಿಯರ್ಸ್ ಬಾಲಕ ಬಾಲಕರಿಗೆ 24 ಇದ್ದರೆ ಸಬ್ ಜೂನಿಯರ್ಸ್ಗೆ ಇರ್ತೈತೆ 20 ಮೀಟರ್ ಇರ್ತೈತೆ. ಕುಳಿತುಕೊಳ್ಳುವ ಬಾಕ್ಸ್, ಸಿಟ್ಟಿಂಗ್ ಬಾಕ್ಸ್ ಎಷ್ಟಿರ್ತೈತೆ ನೋಡಿರಿ. ಪುರುಷ ಮಹಿಳೆ ಜೂನಿಯರ್ಸ್ ಬಾಲಕ ಬಾಲಕಿಯರಿಗೆ ಎಷ್ಟಿರ್ತೈತೆ ಸಿಟ್ಟಿಂಗ್ ಬಾಕ್ಸು 35 × 30 ಸೆಂಟಿಮೀಟರ್ಸ್ ಇರ್ತೈತೆ. ಜೂನಿಯರ್ಸ್ ಬಾಲಕರಿಗೆ ಇಲ್ಲಿ 30 × 30 ಇರಬೇಕು. 30 × 30 ಇದು ನಾನು ಹೇಳ್ತಾ ಇಲ್ಲ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟಿದೆ. ಇದು ಅಷ್ಟೇ ನೀವು ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ಕಂಬದ ಎತ್ತರದ ನೆಲದಿಂದ, ಕಂಬದ ಎತ್ತರ ನೆಲದಿಂದ ಎಷ್ಟಿರ್ತೈತೆ ಈ ಜೂನಿಯರ್ಸ್ ಮತ್ತು ಪುರುಷ ಮಹಿಳೆಯರಿಗೆ ಅಂದರೆ 1.20 ಮೀಟರ್ನಿಂದ 1.25 ಮೀಟರ್ ಇರ್ತೈತೆ. ಅವರಿಗೆ ಎಷ್ಟಿರ್ತೈತೆ ಅಂದರೆ ಅವರಿಗೂ ಕೂಡ ಸೇಮ್ ಇರ್ತೈತೆ. ಯಾರಿಗೆ ಸಬ್ ಜೂನಿಯರ್ಸಿಗೂ ಕೂಡ ಸೇಮ್ ಮೆಜರ್ಮೆಂಟು, ಇವರಿಗೂ ಸೇಮ್, ಒಂದೊಂದು ಇಬ್ಬರಿಗೆ ಸೇಮ್ ಇರ್ತೈತೆ. ಅದು ಅಷ್ಟೇ ನೆನ್ಪಿಟ್ಕೋಬೇಕು. ಕಂಬದ ವ್ಯಾಸನೂ ಕೂಡ ಸೇಮ್ ಇದೆ ನೋಡಿ. ಇಬ್ಬರಿಗೆ 9 ಸೆಂಟಿಮೀಟರಿಂದ 10 ಸೆಂಟಿಮೀಟರ್ ಇದೆ. ಇವರಿಗೂ ಸೇಮ್ ಇದೆ. ಲಾಬಿ ಫ್ರೀ ಜೋನ್ ಎಷ್ಟಿರ್ತೈತೆ ನೋಡಿರಿ. ಉದ್ದಾಗಲ ಪುರುಷ ಮಹಿಳೆಯರಿಗೆ ಮತ್ತು ಸಬ್ ಜೂನಿಯರ್ ಇದು ಜೂನಿಯರ್ಸ್ಗೆ ಎಷ್ಟಿರ್ತೈತೆ ಹೈಸ್ಕೂಲ್ ಮಕ್ಕಳಿಗೆ ಅಂದರೆ 16 ಮೀಟರ್ ಉದ್ದ ಇರ್ತೈತೆ. 1.50 ಮೀಟರ್ ಏನಿರ್ತೈತೆ ಅಗಲ ಇರ್ತೈತೆ. ಯಾವುದು ಲಾಬಿ.
ಇವ್ರಿಗೆ ಎಷ್ಟಿರ್ತದೆ 14 ಮೀಟ್ರ್ ಉದ್ದ ಸೇಮ್ ಬರ್ತೈತೆ ಎಲ್ಲರಿಗೂ. ಲಾವಿ ಮಾತ್ರ 1.50 ಮೀಟ್ರ್ ಇರ್ತೈತೆ ಅಂತೇಳಿ ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಗೆರೆಯ ದಪ್ಪ ಎಷ್ಟಿರ್ತೈತೆ ಅಂದರೆ 2 ರಿಂದ 4 ಸೆಂಟಿಮೀಟ್ರ್. ಇದು ಎಲ್ಲರಿಗೂ ಸೇಮ್ ಇರ್ತೈತೆ. ಎಲ್ಲರಿಗೂ ಸೇಮ್ ಇದ್ದಾಗ ನಾನು ಅವರು ಇವರು ಅಂತ ಏನೋ ಹೇಳೋಕ್ಕೆ ಹೋಗಲ್ಲ. ಸೇಮ್ ನೆನ್ಪಿಟ್ಕೋಬೇಕು, ಎಲ್ಲರಿಗೂ ಸೇಮ್ ಇದೆ. ಈಗ ಎಂಟ್ರಿ ಜೂನ್ ಉದ್ದಾಗಲ್ಲ ಎಷ್ಟಿರ್ತೈತೆ ನೋಡಿರಿ. ಎಂಟ್ರಿ ಜೂನ್ ಇವರಿಗೆ ಪುರುಷರಿಗೆ ಎಷ್ಟಿರ್ತೈತೆ, ಮಹಿಳೆಯರಿಗೆ ಇವರಿಗೂ ಸೇಮ್ ಇರ್ತೈತೆ. ಇದು ಪುರುಷ, ಮಹಿಳೆ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಜೂನಿಯರ್ಸ್ಗೆ ಸೇಮ್ ಇದು 0.50 ಮೀಟರ್ ಅಗಲ ಇರ್ತೈತೆ. 8.20 ಮೀಟರ್ ಉದ್ದ ಇರ್ತೈತೆ. ಅಂದರೆ ಉದ್ದ ಕಂಬದ ಗೆರೆಯಿಂದ 3ನೇ ಅಡ್ಡಗೆರೆವರೆಗೂ ಇದು ಇಬ್ಬರಿಗೂ ಸೇಮ್ ಇದೆ ಮೆಜರ್ಮೆಂಟ್ ನೋಡಿರಿ. ಎಲ್ಲರಿಗೂ ಸೇಮ್ ಇದೆ. ಇದು ನನಗೆ ನೆನ್ಪಿಟ್ಕೋಬೇಕು. ಇವಾಗ ಕ್ರಾಸ್ ಲೇನ್ ಎಷ್ಟಿದೆ ನೋಡಿರಿ. 16 ಮೀಟರ್ ಉದ್ದ ಇದೆ, 35 ಸೆಂಟಿಮೀಟರ್ ಅಗಲ ಇದೆ. ಇಲ್ಲಿ ಅಡ್ಡಗೆರೆ ಅಂತ ಕರಿತೀವಿ. ಕ್ರಾಸ್ ಗೆರೆ ಅಂದರೆ ಇವ್ರಿಗೆ 14 ಮೀಟರ್ ಇದೆ ಸಬ್ ಜೂನಿಯರ್ಸ್ಗೆ. ಮತ್ತು ಅಗಲ ಬಂದುಬಿಟ್ಟು ಎಷ್ಟಿದೆ 30 ಸೆಂಟಿಮೀಟರ್ ಇದೆ. ಈಗ ಸಬ್ಸ್ಟಿಟ್ಯೂಷನ್ ಜೋನ್ ಅಂದರೆ ಬದಲಾವಣೆ ಪ್ಲೇಸ್ ಇರ್ತದಲ್ಲ, ಅದು ಎಷ್ಟಿರ್ತದೆ ಅಂದರೆ 1 ಮೀಟರ್ ಉದ್ದ, 1 ಮೀಟರ್ ಅಗಲ. ಇದು ಎಲ್ಲರಿಗೂ ಸೇಮ್ ಇದು. ಅವರಿಗೂ ಇವರಿಗೂ ಎಲ್ಲರಿಗೂ ಸೇಮ್ ಬರ್ತೈತೆ. ಇಷ್ಟು ಮೆಜರ್ಮೆಂಟು ನಾವು ನೆನ್ಪಿಟ್ಕೋಬೇಕು. ಇವಾಗ ಪಂದ್ಯದ ಸಮಯ ಎಷ್ಟು ನಿಮಿಷ ಇರ್ತದೆ ನೋಡಿರಿ. ಪುರುಷ, ಮಹಿಳೆ, ಜೂನಿಯರ್ಸ್ ಬಾಲಕ ಮತ್ತು ಬಾಲಕಿಯರಿಗೆ ಅಥವಾ ಪ್ರೌಢಶಾಲಾ ಮಕ್ಕಳಿಗೆ ಎಷ್ಟಿರ್ತೈತೆ ಸಮಯ ಅಂದರೆ ಇಲ್ಲಿ 1ನೇ ಸುತ್ತು. ಇಲ್ಲಿ ಟೋಟಲಾಗಿ 4 ಸುತ್ತು ಇರ್ತವೆ. ಇಲ್ಲಿ ನೋಡಿರಿ 1ನೇ ಸರದಿ, 2ನೇ ಸರದಿ ಅಂತ ಅದಕ್ಕೆ ಬೇರೆ ಬೇರೆ ಸರದಿಗಳು ಕೇಳಿದ್ರೆ 2 ಇನ್ನಿಂಗ್ಸ್ ಅಂತ ಹೇಳಬೇಕು. ಮತ್ತು ಸುತ್ತುಗಳು ಕೇಳಿದ್ರೆ 4 ಸುತ್ತುಗಳಲ್ಲಿ ಆಡಿಸ್ತಾರೆ. ಇದು ಟೋಟಲಾಗಿ ಇಲ್ಲಿ ಫಸ್ಟ್ನೇ ಸುತ್ತಿನಲ್ಲಿ ಎಷ್ಟು ಇರ್ತಾರೆ ಅಂದರೆ 9 ನಿಮಿಷ ಆಡಿಸ್ತಾರೆ. ಇಲ್ಲಿ ಲಘು ವಿಶ್ರಾಂತಿ 3 ನಿಮಿಷ ಇದೆ, ಇದು ರಾಂಗು. ಇಲ್ಲಿ 5 ನಿಮಿಷ ಆಡಿಸ್ತಾರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಪ್ರಕಾರ 5 ನಿಮಿಷ. 2ನೇ ಸುತ್ತಲ್ಲಿ 9 ನಿಮಿಷ. ಮತ್ತು ಏನಿದೆ ಅಂದರೆ ದೀರ್ಘ ವಿಶ್ರಾಂತಿ 6 ನಿಮಿಷ ಇದೆ. ಅದು ದೀರ್ಘ ವಿಶ್ರಾಂತಿ ಇಲ್ಲಿ 6 ನಿಮಿಷ ಇಲ್ಲ, 9 ನಿಮಿಷ ದೀರ್ಘ ವಿಶ್ರಾಂತಿ ಇದೆ. 2ನೇ ಸುತ್ತಾಗಿದ ಮೇಲೆ ಎಷ್ಟು, ಮೊದಲನೇ ಸುತ್ತು 9 ನಿಮಿಷ, ಲಘು ವಿಶ್ರಾಂತಿ 5 ನಿಮಿಷ. ಮತ್ತು 2ನೇ ಸುತ್ತು 9 ನಿಮಿಷ, ದೀರ್ಘ ವಿಶ್ರಾಂತಿ 9 ನಿಮಿಷ. 9, 5, 9 2 ಸುತ್ತು ಮುಗಿದು. ಮತ್ತು 9, 5, 9 ದೀರ್ಘ ವಿಶ್ರಾಂತಿ ಎಷ್ಟಾಯಿತು 9 ನಿಮಿಷ. ಟೋಟಲ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ 48 ನಿಮಿಷ ಆಗ್ತೈತೆ. ಲಘು ವಿಶ್ರಾಂತಿ ಇದ್ದಲ್ಲೆಲ್ಲ 5 ನಿಮಿಷ ಮಾಡ್ಕೋಬೇಕಿದೆಲ್ಲ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ 5 ನಿಮಿಷ ಇದೆ. ದೀರ್ಘ ವಿಶ್ರಾಂತಿ ಇದ್ದಲ್ಲಿ 9 ನಿಮಿಷ. ಈಗ ಸಬ್ ಜೂನಿಯರ್ಸಿಗೂ ಕೂಡ ಚೇಂಜ್ ಆಗಿದೆ. ಇದು ಎಷ್ಟಿದೆ ಸಬ್ ಜೂನಿಯರ್ಸ್ ಅಂದರೆ ಇಲ್ಲಿ 7, 3, 5 ಇದೆ. ಇಲ್ಲಿ ಮೊದಲನೇ ಅವಧಿ 7 ನಿಮಿಷ ಆಡಿಸ್ತಾರೆ, 3 ನಿಮಿಷ ರೆಸ್ಟ್ ಅಂತಿದೆ. ಇದು ಅಲ್ಪ ವಿಶ್ರಾಂತಿ, ಇದು 5 ನಿಮಿಷ ಆಗಬೇಕು. ಇದನ್ನು ಕೂಡ ಸರಿ ಇದು 3 ನಿಮಿಷನೇ. ಇದೇನು 3 ನಿಮಿಷನೇ. ಇಲ್ಲಿ ಏನು ತಪ್ಪು ಕರೆಕ್ಟ್ ಇದೆ ಇದು. ಆದರೆ ಇಲ್ಲಿ ಏನು ತಪ್ಪಾಗಿದೆ ಅಂದರೆ ದೀರ್ಘ ವಿಶ್ರಾಂತಿಯಲ್ಲಿ ತಪ್ಪಾಗಿದೆ. ಅಲ್ಲಿ ದೀರ್ಘ ವಿಶ್ರಾಂತಿ ಎಷ್ಟು ಹೇಳಿದ್ದಾರೆ ಇವರು 5 ನಿಮಿಷ ಅಂದರೆ ಇಲ್ಲಿ 1 ನಿಮಿಷ ಎಕ್ಸ್ಟ್ರಾ ಮಾಡಿದ್ದಾರೆ. ಇವಾಗ 6 ನಿಮಿಷ. ಟೋಟಲಾಗಿ 40 ನಿಮಿಷ ಇದೆ. ಇದು 39 ಅಲ್ಲ, ಇಲ್ಲೊಂದು ಎಕ್ಸ್ಟ್ರಾ 1 ನಿಮಿಷ ಸೇರಿಸ್ಕೊಂಡ್ರೆ 40 ನಿಮಿಷ. ಎಷ್ಟು ಸಮಯ, ಇಷ್ಟು ವಿಶ್ರಾಂತಿ ಮತ್ತು ಮೆಜರ್ಮೆಂಟ್ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಟಾಪಿಕನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ವಿಡಿಯೋ ಲೆಂತಿ ಆಗ್ತಾಯಿದೆ. ಪಾರ್ಟ್ ವೈಸ್ ನೋಡೋಣ. ಇದು ಸ್ವಲ್ಪ ಹೇಳಿದ್ರೆ ನಿಮಗೂ ಕೂಡ ಅರ್ಥ ಆಗ್ತೈತೆ. ಪಾರ್ಟ್ ವೈಸ್ ನೋಡ್ತಾ ಹೋಗಿ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ ಏನು ಮಾಡ್ತೀನಿ, ಲೆಸನ್ ಅಲ್ಲ, ಮುಂದಿನ ಒಂದು ಪಾರ್ಟು ಕಂಟಿನ್ಯೂ ಆಗಿ ಮಾಡ್ತೀನಿ. ಅದು ಪಾರ್ಟ್ 2 ಆಗಿರ್ತೈತೆ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.